ಅಯ್ಯೋ ವನಿಲಾ ವನಿಲಾ ಏನಾಯ್ತಪ್ಪ ಪಾಪ ಪಾಪ ವನಿಲಾ ಪಾಪ ವನಿಲಾ ವನಿಲಾ ಶ್ರೀದೇವಿ 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 ಅಯ್ಯೋ ಯಾಕತ್ತೆ ಏನಾಯ್ತು ವನಿಲಾ ಯಾಕೆ ಕಣ್ ಬಿದ್ದವನೆ ಗೊತ್ತಿಲ್ಲ ಕಣೆ ಹಿಂಗೆ ಬಿದ್ದಿದ್ದ ನಾನು ಅವಾಗಲೇ ಬಂದೆ ಯಾತ ತಪ್ಪಂತಲ್ಲ ಒಳಗೆ ಅಂತ ಹೇಳಿ ಬಂದೆ ಹಂಗೆ ಬಿದ್ದಿದ್ದಾನೆ ಕೈಯಲ್ಲಿ ಲೋಟ ಇಟ್ಕೊಂಡಿದ್ನ ಬಿತ್ತು ನಾನು ಯಾತ ಬಿತ್ತಲ್ಲ ಲೋಟನ ಯಾತನ ಅಂತ ಹೇಳಿ ಒಳಗೆ ಬಂದೆ ಅಯ್ಯೋ ದೇವ್ರಿ ಟೆನ್ಷನ್ ಮಾಡ್ಕೊಂಡ ಅನ್ಸುತ್ತೆ ಇವನು ಅವಾಗಿಂದಲೂ ಯಾಕೆ ಒಂಥರ ಆಗ್ತೈತೆ ಕಣತ್ಗೆ ಒಂಥರ ನನಗೆ ಯಾಕೆ ತಲೆಯೆಲ್ಲ ಒಂಥರ ಆಗುತ್ತೆ ತಲೆಯೆಲ್ಲ ತಿರುಗ್ದಂಗೆ ಆಗುತ್ತೆ ಅಂಬನು ಟೆನ್ಷನ್ ಮಾಡ್ಕೊಂಡ್ರೆ ಹಿಂಗೆ ಆಗೋದು ಅಯ್ಯೋ ದೇವ್ರೆ ಏನಾಯ್ತು ಏನೋ ಎದೆಗೆಲ್ಲ ನೋಯ್ತೈತೆ ಅಂಬನು ಎದೆಗೆಲ್ಲ ಒತ್ತಾಡ್ದಂಗೆ ಆಗುತ್ತೆ ಕಣತ್ಗೆ ಅಂತ ಹೇಳಿ ನಮ್ಮ ತಾಗಿ ಇದು ಯಾತ ಇದು ಬಿಸಿನೀರು ಕಾಯಿಸ್ಕೊಂಡು ಅದ್ರಾಗೆ ಆತ ಹಾಕ್ಕೊಂಡು ಕುಡ್ದ ಬಿಸಿನೀರು ಕಾಯಿಸ್ಕೊಂಡು ಒಂದು ಲೋಟ ಬಿಸಿನೀರು ಕುಡ್ದ ಯಾಕಪ್ಪ ಯಾಕೆ ಹಿಂಗಾಯ್ತು ಏನೋ ಇವಾಗ ಯಾರು ಇಲ್ವಲ್ಲ ಮನೆಯಾಗೆ ಇವಾಗ ಯಾರನ್ನ ಕರಿಯೋಣಪ್ಪ ಕರಿಯೋಗಿ ಯಾರನ್ನ ಕರಿಯೋಗಲ್ಲಿ ಯಾರನ್ನ ಬರಪ್ಪ ಹಿಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಯಾರನ್ನ ಕರಿಯೋಗಿ ಹೋಗು ಇವರು ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅನಿಲ ಏನಾದರೂ ಒಯ್ದಾನೋ ಏನೋ ಅನಿಲನೂ ಕೆಲ್ಸಕ್ಕೆ ಹೋಗಿರ್ಬೇಕು ಅನಿಲನೂ ಇಲ್ವೋ ಒಯ್ದಾನೋ ಹೆಂಗ ಕಿಟ್ಟು ಬಿಟ್ಟು ಇದ್ರೆ ಕರಿತೀನಿ ಯಾರನ್ನೊಬ್ರು ಬರಪ್ಪ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಗಂಡಸರು ಕೈಯಲ್ಲಾದರೆ ಎತ್ತಕ್ಕಾಗುತ್ತೆ ನಮ್ಮ ಕೈ ಎತ್ತಕ್ಕಾಗಲ್ಲ ಆಟ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಎದ್ದಳಪ್ಪ ಎದ್ದಳು ವನಿಲಾ ವನಿಲಾ ವನಿ ವನಿ ಪಾಪ ವನಿಲಾ ಎದ್ದಳಪ್ಪ ಏನಾಯ್ತು ಎದ್ದಳು ಎದ್ದಳು ಅಯ್ಯೋ ನಮ್ಮ ಹುಡುಗ ಟೆನ್ಷನ್ ಮಾಡ್ಕೊಂತ ಮನೆಯಾಳೆ ಇದಕ್ಕೆ ಥೂ ಅರ್ಧ ತಲೆಗೆ ತಂದೊಡ್ಡಿಳು ನಮಗೆ ಆ ಓಟೋ ಬಿಟ್ಟಾಳೆ ಎಲ್ಲಿ ನಮ್ಮ ಮನೆಗೆ ಮದುವೆ ಮಾಡ್ಕೊಂಬಂದ್ವಾ ಏನೋ ಅವಳಿಂದ ನಮ್ಮ ಮನೆಯೇ ಹಾಳಾಗೋಯ್ತು ಥೂ ನೆಗೆದು ಬಿದ್ದು ಹೋಗ ಹಾಳಾಗೋಗ ನಮ್ಮ ಕಣ್ಣೆದ್ರಿಗೆ ಹಾಳಾಗೋಗ್ತಾಳೆ ಅವಳು ಅಪ್ಪ ವನಿ ವನಿ ವನಿಲಾ ವನಿಲಾ ನಾವಿನ್ ನೋಡಿ ಇದ್ಕಿದ್ದಂಗೆ ಬಿದ್ದುಬಿಟ್ಟವನೇ ವನಿಲಾ ಏನಾಯ್ತು ಅಂತ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಿಡಿ ನೀವೇನು ಟೆನ್ಷನ್ ಮಾಡ್ಕೊಬಿಡಿ ವನಿಲಣ್ಣ ಎದ್ದೋ ಈ ರೀತಿ ಇಟ್ಕೊಳ್ಳಿ ಕಾಲು ಇಟ್ಕೊಳ್ರಿ ನಾವು ಹಿಂಗೆ ನಾನು ಹಿಂಗೆ ಕಾರಲ್ಲೇ ಕುಂಡ್ರಿಸ್ಕೊಂತೀನಿ ದರ್ಬ ಕಣಪ್ಪ ಕರ್ಕೊಂಡು ಹೋಗಪ್ಪ ನವೀನಪ್ಪ ಯಾರೂ ಇಲ್ಲ ಕಣಪ್ಪ ಅದಕ್ಕಾಗಿ ಕರೆದ್ವಿ ಯಾಕೆ ಎಷ್ಟಿದ್ದೀವಿ ಅಕ್ಕ ಕರೆದ್ರಿ ಇಟ್ಟು ಯಾಕೆ ಗೊತ್ತಿಲ್ಲ ಬಿದ್ದುಬಿಟ್ಟವನು ಇದ್ದಕ್ಕಿದ್ದಂಗೆ ವನಿಲು ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನವೀನ್ ಕಾರ್ ಐತೆ ಅದಕ್ಕೆ ನವೀನ್ ಕಾರ್ನಾಗ ಹಿಂಗೆ ಹಿಡ್ಕೊಬಾರಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಎತ್ಕೋ ಹಿಂಗೆ ಎತ್ಕೋ ಕಿಟ್ಟು ಹಿಂಗೆ ಮೆಲ್ಲಕ್ಕೆ ಎತ್ಕೋ ಹಿಂಗೆ ಕಾರ್ನಾಗ ಹಿಂಗೆ ಕರ್ಕೊಂಬ ಏನತ್ತಪ್ಪ ಏನತ್ತಪ್ಪ ವನಿಲನ್ಗೆ ಅಯ್ಯೋ ಮಗುಗೇನತ್ತಪ್ಪ ಏನಾಗಿಲ್ಲ ಸುಮ್ಕಿರ್ರಿ ಯಾಕೆ ಯೋಚನೆ ಮಾಡ್ತೀರಿ ಜಯಂಟಿ ಏನಾಗಿಲ್ಲ ಧೈರ್ಯವಾಗಿರ್ರಿ ಯಾಕೆ ಅಷ್ಟೊಂದು ನೀವು ಗೋಳಾಡ್ತಾ ಇದ್ದೀರಾ ಏನಾಗಿಲ್ಲ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಆಕಾಶ್ ಇದ್ದೀಬೇಕಾ ನೀವೇ ಬನ್ನಿ ನೀವು ಮನೇಲಿ ಇರ್ತೀರಾ ಯಾರಾದರೂ ಒಬ್ಬರು ಬನ್ನಿ ಸಾಕು ಬರ್ತೀನಿ ಬಿಡ ಮತ್ತೆ ಕೈಲೇ ಆಗಲ್ಲ ಒಟ್ಟನು ನಾನು ಬರ್ತೀನಿ ಕಣಮ್ಮ ನಾನು ಬರ್ತೀನಿ ನಡಿ ಬೀಗ ಹಾಕ್ಕೊಂಡು ಹೋಗೋಣ ಸುಮ್ಕಿರತ್ತೆ ನಿನ್ಗೆ ಒಟ್ಟನು ಆಸ್ಪತ್ರೆಗೆ ಅಲ್ಲೂ ಇಲ್ಲೂ ನೋಡಿರಿ ಆಗಲ್ಲ ಒಟ್ಟು ತಲೆ ಸುತ್ತುತ್ತೆ ಅದಾಗುತ್ತೆ ಅಂತ ಅಂತೀಯ ಆಸ್ಪತ್ರೆಗೆ ಬಂದರೆ ನಿನಗೆ ಆಗಲ್ಲ ಸುಮ್ಕಿರು ನಾನು ಗಿರ್ಜಿ ಮೇಲೆ ಕರ್ಕೊಂಡು ಹೋಗ್ತೀವಲ್ಮ ಅಂತಕ್ಕೆ ಹೋಗಿ ಗಿರ್ಜಿ ಮೇಲೆ ಕರ್ಕೊಂಡು ಹೋಗ್ತೀವಿ ಸುಮ್ಕಿರು ನೀನು ಏನು ತಲೆ ಕೆಡಿಸ್ಕೊಬೇಡ ಟೆನ್ಷನ್ ಮಾಡ್ಕೊಬೇಡ ನಾವೆಲ್ಲ ಕರ್ಕೊಂಡು ಹೋಗ್ತೀವಿ ಏನಾಗಲ್ಲ ಸುಮ್ಕಿರು ನನಗೆ ತಿರುಗಿ ಮನಸ್ಸು ಅತ್ಲಾಗೆ ಇರುತ್ತೆ ಕಣಮ್ಮ ಇಲ್ಲ ಅಲ್ಲಿ ಬಂದು ನೀನು ಮಾಡೋದೇನಿಲ್ಲ ಡಾಕ್ಟ್ರ್ ಇರ್ತಾರೆ ಡಾಕ್ಟ್ರು ನೋಡ್ತಾರೆ ನಾನೆಲ್ಲ ಫೋನ್ ಮಾಡ್ತೀನಿ ಹುಡುಗ ಬೇರೆ ಇದ್ದಾನೆ ಪಾಪ ಮನೆ ತಾಗೆ ಅವನ ಮಗನೂ ಗಿರ್ಜಿಂಬೆ ಮಗನೂ ನಮ್ಮ ಪಾಪನೂ ನೋಡ್ಕೆ ಇಬ್ಬರಣ್ಣನು ಎಲ್ಲರನ್ನೂ ನೋಡ್ಕೆ ಇಲ್ಲಿ ಮಂತಾಗಿದ್ದು ಜವಾಬ್ದಾರಿಯಿಂದಾನೆ ನಾವೆಲ್ಲ ಹೋಗ್ತೀವಿ ನೀನೇನು ಬಂದಲ್ಲಿ ಮಾಡೋದೇನಿಲ್ಲ ನಮ್ಮ ಕೈಯಾಗೆ ಏನಿಲ್ಲ ಡಾಕ್ಟ್ರು ನಾವು ಎಷ್ಟು ಜನ ಹೋದ್ರೂ ನಮ್ಮ ಕೈಯಾಗೆ ಏನಿರಲ್ಲ ಯಾರನ್ನೊಬ್ರು ಹೋಗ್ಬೇಕಷ್ಟೇ ಆಸ್ಪತ್ರೆಗಳಾಕಿ ಅಲ್ಲೆಲ್ಲ ಡಾಕ್ಟ್ರು ಇರ್ತಾರೆ ನೋಡ್ತಾರೆ ಸುಮ್ಕಿರು ನಾವೆಲ್ಲ ಕರ್ಕೊಂಡು ಹೋಗ್ತೀವಿ ಎತ್ಕೊಂಡು ಹೋಗ್ರಪ್ಪ ಇಡೀರಿ ಕಾರ್ನಾಗ ಹಿಂಗೆ ಎತ್ತ ನಾನೊಂದಿಟ್ಟು ಏನು ಬೇಡ ಬಿಡಕ್ಕ ನಾನು ಕರ್ಕೊಂಡು ಹೋಗ್ತೀನಿ ಏನು ಬೇಡ ಸುಮ್ಮನೆ ಇಷ್ಟು ಬೇಕಾಗಿ ಗಿಡಕ್ಕ ಎತ್ತು ಎತ್ತು ನಡಿ ಹಂಗೆ ನಡಿ ಫೋನ್ ಮಾಡಂಗೆ ಏನಾಯ್ತು ಏನು ಎತ್ತ ಅಂತೇಳಿ ಫೋನ್ ಮಾಡು ಹೋಗ್ತಿದ್ದಂಗೆನೆ ಆಯ್ತು ಕಾಣುತ್ತೆ ಬಿಡು ಫೋನ್ ಮಾಡ್ತೀನಿ ನೀನೇನು ಬೀಗಲಿಕ್ಕೆ ಬೇಡ ಏನಾಗಿಲ್ಲ ತಲೆಗಿಲ್ ಸುತ್ತು ಬಂದು ಏನಾನೇ ಹೆಚ್ಚು ಕಮ್ಮಿ ಆಗೈತೆ ಅಷ್ಟೇ ಎದೆಯಾಗೆಲ್ಲ ನಾವು ಒತ್ತಾಡ್ತಿತ್ತು ಅಂತಿದ್ನಲ್ಲ ಅದಕ್ಕೆ ಬೈವದಂಗೆ ಆಗುತ್ತೆ ಎದೆಯಾಗೆ ನನಗೆಲ್ಲ ಹಿಂಗೆ ಯಾಕೆ ಒತ್ತಾಡ್ದಂಗೆ ಆಗುತ್ತೆ ಕಣಮ್ಮ ಅಂತಾರ ಆದ್ರಿಂದ ಅಂತಿದ್ದ ಏನಿಲ್ಲ ಹೋಗ್ತೀವಿ ಚೆನ್ನಾಗಿ ಆಗ್ತಾನೆ ಧೈರ್ಯವಾಗಿರು ನಾನು ಹೋಗ್ತೀನಿ ಅಲ್ಲಿ ಹೋದ್ರಲ್ಲ ಕಾರ್ನ ಕೇಳಿದ್ರು ಹೋಗ್ತೀನಿ ದುಡ್ಡು ಐತೆ ನಿಂತಾಗೆ ದುಡ್ಡಿಂದೇನೆ ಇದು ಬೇಡ ನನ್ನ ಫೋನ್ನಾಗ ಐತೆ ದುಡ್ಡು ಬೇಕಾದ್ರೆ ಕಳಿಸ್ತೀನಿ ನಾನೆಲ್ಲ ನಾನು ಫೋನ್ ತಾಂಡಿದ್ದೀನಿ ಐತೆ ಜೋಬ್ನಾಗ ಕೇಳಿದ್ದೀನಿ ಫೋನ್ ಐತೆ ಫೋನ್ನಾಗೆ ಕಳಿಸ್ತೀನಿ ನಾನೆಲ್ಲ ಏನ್ಕನ ಬೇಕಂದ್ರೆ ಏನೇನು ಬೇಕಂದ್ರೆ ಅವ್ರು ಸುನಿಲ್ಲ ಅವ್ರು ಬರ್ತಾರೆ ಇವಾಗ ಫೋನ್ ಮಾಡ್ತೀನಿ ತಾಂಬರ್ತಾರೆ ಹೇಳು ಅಷ್ಟೇ ಯಾರು ತಗೊಂಡು ನಿಲ್ಸ್ಕೊಂಬರ್ತಾರೆ ಇಲ್ಲಾಂದರೆ ಬಿಡಿಸ್ಕೊಂಬರ್ತಾರೆ ATM ತಗೊಂಡೋಗಿ ಏನೇನು ಇದಿಲ್ಲ ದುಡ್ಡಿಂದೇನು ಇದು ಸಮಸ್ಯೆ ಇಲ್ಲ ಸುಮ್ಮನೆ ನಾನೆಲ್ಲ ತೋರಿಸ್ತೀನಿ ಸರಿ ಅಮ್ಮ ಆಯ್ತು ಹುಷಾರು ಫೋನ್ ಮಾಡು
ಅಯ್ಯೋ ದೇವ್ರೇ, ಏನಾಯ್ತಪ್ಪ ಭಯವಾದಂಗೆ ಆಗುತ್ತೆ. ಏನೋ ಆಗೈತಿ. ಓದ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕಾರ್ನ ಕಿಡ್ಕೊಂಡು ಆಗಬೇಕು. ನನ್ನ ಇಷ್ಟ ಅನ್ಸಿದ್ನೋ ಅಷ್ಟೇ ಇವನು ಅಯ್ಯಂತಾನೆ ನೋಡು. ನನಗಂತೂ ಹೊಡ್ದ ಅಂದರೆ ಅಷ್ಟು ಏಟು ತಿಂದಿದ್ದೀನಿ ನನ್ನ ಕೈಯಾಗೆ. ಅದಕ್ಕೆ ಮತ್ತೆ ಒಂದು ಹೆಣ್ಣಿನ ಮೇಲೆ ಕೈ ಮಾಡಿದವರು ಯಾವನು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಹೇಳೋದು. ಒಂದು ಹೆಣ್ಣಿನ ಮನ್ಸು ನೋಯಿಸ್ತಾರು ಯಾವನು ಉದ್ಧಾರ ಆಗಲ್ಲ. ನೋಡು ನನಗೆ ಎಷ್ಟು ಅವಮರ್ಯಾದೆ ಮಾಡ್ದ, ಎಷ್ಟು ನನಗೆ ಗೋಳು ಇಕ್ಕೊಂಡ ಹೊಡ್ದ. ಅವ್ನ ಕೈಯಾಗ ಒಂದೊಂದು ಏಟು ಹೊಡೆಸ್ಕೊಳಕ್ಕಾಗಲ್ಲ ಅಂತ ಏಟು ಹೊಡಿತಾನೆ. ಅಷ್ಟೆಲ್ಲ ಒದ್ದಿಸ್ಕೊಂಡು ನಾನಿವತ್ತು ಎಷ್ಟು ಬೇಜಾರ ಮಾಡ್ಕೊಂಡು ನಾ ಎಷ್ಟು ಮನಸ್ಸಿನ ನೋವಾಯ್ತು ಅಂತ ನನಗೆ ಗೊತ್ತು. ನೋಡು ಇವ್ನಿಗಿನ್ನ ಇದೆ ಹಣೆ ಬರ. ನಾನು ಅಯ್ಯಂದಿದ್ದು ಇವ್ನಿಗೇನು ಒಳ್ಳೇದಾಗಲ್ಲ. ಇವ್ನಿಗೆ ಯಾವಾಗಲೂ ಇನ್ಮೇಲೆ ಹಿಂಗೆ ಆಗುತ್ತೆ ನೋಡ್ತಿರು. ನಮ್ಮ ಅಲ್ಲ ಕುಂತನ ಇದ್ದಾರೆ. ನಾನು ಓದ್ನಂತೆ ಟಿಕೆಟ್ ತಗೊಂಡಂತೆ ಅವನಿಲ್ಲ ಅಂಬನು ಅದಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ದೇವ್ರಿ ಏನತ್ತಂತೆ ಯಾಕೆ ಬಿದ್ದಿದ್ನಂತೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಾಗಿಲ್ವೇನ ಏನಾಗತ್ತೆ ಗೊತ್ತಿಲ್ಲ, ಯಾಕೆ ಮಾತಾಡಲ್ವಂತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನು ನವೀನ ಹೋಗಿದ್ದ, ಇವನು ಕಿಟ್ಟನು ಹೋಗಿದ್ದಾನೆ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಎಷ್ಟು ಅದಿದ್ನ ಅಷ್ಟೇ ಅನ್ಭವಿಸ್ತಾನೆ ನೋಡ್ಲಲ್ಲ ತಂಟೆ ಅವನು. ಐತಿ ಒಂದೇ ನಿನ್ನ ಮೇಲೆ ಕೈ ಮಾಡ್ದಾನು ಯಾವತ್ತೂ ಉದ್ಧಾರ ಆಗಲ್ಲ. ನಿನ್ನ ಕಣ್ಣೆದ್ರಿಗೆ ಅನ್ಭವಿಸ್ತಾನೆ, ಸುಮ್ಕಿರ ಅವ್ನು ಅನ್ಭವಿಸ್ತಾನೆ. ನಾನು ಹಾಕಿರೋ ಶಾಪ ಅಷ್ಟಿಷ್ಟ ಅಲ್ಲ ನನ್ನ ಮಗನಿಗೆ. ನಾನು ಹಾಕಿರೋ ಶಾಪ ತಡ್ತಂಗಂತೂ ಇರಲ್ಲ. ನನಗೆ ಎಷ್ಟು ಅಯ್ಯ ಅನ್ಸಿದ್ದಾನೆ ಗೊತ್ತಿಲ್ಲ ತಂಟಿ ಹೆಂಗೆ ಹೊಡೆದಿದ್ದಾನೆ. ಅಯ್ಯಪ್ಪ ನಾನು ಈ ಮನೆಗೆ ಬಂದಾಗಿಂದಾನು ಒಂಥರ ನೆಮ್ಮದಿಯಾಗಿದ್ದೀನಿ. ಏನು ಯಾವುದಕ್ಕೂ ಏನು ಕಮ್ಮಿ ಆಗಿಲ್ಲ, ಏನಿಲ್ಲ, ಭಾಳ ಚೆನ್ನಾಗಿದ್ದೀನಿ. ಇನ್ನೇನು ನಾನು ಈ ಮನೇಲೆ ಸೆಟ್ಲಿಂಗ್ ಮೇಲಿಂದಾನ ಸೌಕತ್ಯ ಸೊಸೆ ಅಂದರೆ ನಾನು ಇನ್ನೇನು ಯಾವುದಕ್ಕೂ ಏನು ಹೆದರ್ಕೋಬೇಕಾಗಿಲ್ಲ, ಯಾವುದಕ್ಕೂ ಇನ್ನು ನಾನೇನು ಚಿಂತೆ ಮಾಡಬೇಕಾಗಿಲ್ಲ, ನೆಮ್ಮದಿಯಾಗಿದ್ದೀನಿ. ಒಂಥರ ಇಲ್ಲಿಗೆ ಬಂದಾಗಿಂದಲ್ಲ ನನಗೇನೋ ಒಂಥರ ನೆಮ್ಮದಿ ಆಗೈತೆ, ಎಲ್ಲ ಫ್ರೀಡಮ್ ಆಗಿದ್ದೀನಿ. ಅವ್ರ ಮನೆಯಾಗಿದ್ದಾಗ ಅಯ್ಯೋ ಅಲ್ಲಿಗೆ ಹೋಗಂಗಿಲ್ಲ, ಇಲ್ಲಿಗೆ ಹೋಗಂಗಿಲ್ಲ, ಅವ್ರನ್ನೂ ಮಾತಾಡ್ಸಂಗಿಲ್ಲ, ಇವ್ರನ್ನೂ ಮಾತಾಡ್ಸಂಗಿಲ್ಲ, ಅಯ್ಯೋ ಎಲ್ಗನ ಹೋದ್ರೆ ಸಾಕಂಗೆ ಹೆಂಗೆ ಆಡೋರು. ನಾನು ಈ ಮನೆಗೆ ಬಂದಾಗಿಂದಲೂ ಒಂಥರ ನೆಮ್ಮದಿಯಾಗಿದ್ದೀನಿ. ಹೇಳು ನೆಮ್ಮದಿಯಾಗ ಇದೆಯಾ ನೋಡಿದ್ರೆ ಗೊತ್ತಾಗುತ್ತೆ. ಏನನ್ನ ಮದುವೆ ಆದರೆ ಆತಿರಲ್ಲ ಹಾಗೆ ತಾಳೆ ದೇವ್ರ ಮನೆ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೆ ಸೌಕತ್ಯ ಅಮ್ಮ. ಅದಕ್ಕೆ ನಾನು ಸಿಂಪಲಾಗಾದ್ರೂ ಮದುವೆ ಎಲ್ಲ ಆಗೈತೆ. ನೀನು ಯಾವುದಕ್ಕೂ ಇನ್ನೇನು ನಮಗೇನೇನು ತೊಂದರೆ ಇಲ್ಲ. ಇಲ್ಲೇ ನಮ್ಮ ಒಳಗೆ ದೇವಸ್ಥಾನದ ದೇವ್ರ ಮನೆ ಐತಲ್ಲ, ಅಲ್ಲೇ ತಾಳಿ ಕಟ್ಟಿದ್ದಾಯ್ತು. ಮದುವೆ ಆಯ್ತು, ಎಲ್ಲ ಆಯ್ತು, ಅಲ್ಲೆಲ್ಲ ತಂಟಿ. ನಾವು ಸಿಂಪಲಾಗಾದ್ರೂ ಒಳ್ಳೆ ಸ್ಟ್ಯಾಂಡರ್ಡಾಗಿ ಜೀವನ ಮಾಡಬೇಕು. ಆ ರೀತಿ ಸಿಂಪಲಾಗಿದ್ರೂ ಜೀವನ ಮಾತ್ರ ಸ್ಟ್ಯಾಂಡರ್ಡಾಗಿರ್ಬೇಕು. ಆ ರೀತಿ ಮಾಡೋಣ ಅಂತ ನಾನು ಹಂಗೆ ಅಂದ್ಕೊಂಡಿರೋದು. ನೋಡ ನನ್ನ ಮಗ ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾನೆ, ಹಾಳಾಗೋಗ ನಿಗದು ಬಿದ್ದೋಗ. ನಾನು ಅಯ್ಯಂದಿದ್ದ ಅವ್ನಿಗೇನು ಒಳ್ಳೇದಾಗಲ್ಲ. ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾನೆ, ನೋಡ್ತಾ ಇರು ಬಿಡತ್ತ. ಹೋಗ್ಲಿ ಯಾಕೆ ಏನು ಮಾಡ್ಕೊಂಡು ಹಾಳಾಗೋಗ್ಲಿಗೆ ಆತನ ಹೇಳಕ್ಕೆ ಹೋದ್ರೆ ಅಯ್ಯೋ ಈಗಳಪ್ಪ ಹಿಂಗಂದ್ಲು ಅಂತ ಊರು ತುಂಬ ಸಾರ್ತಾರೆ. ಮೊದಲೇ ಸರಿ ಇಲ್ಲ. ಒಂದು ತಗ ಹೇಳೋದು ಜಾಸ್ತಿ. ನನ್ನ ತಟ್ಟು ಹೇಳಿಸ್ಕೊಂಡ್ರೆ ನಾನು ಹೆಂಗೇ ಬಿಡತ್ತಂತ ನಾನು ಅಲೆದಲ್ಲೇ ಮರಿತೀನಿ. ನಾನು ಹಂಗೆಲ್ಲ ಯಾರು ತಗ ಹೇಳಾಕೋದು ಅಂಥವೆಲ್ಲ ಮಾಡಲ್ಲ ನಾನು. ಜನ ಸರಿ ಇಲ್ಲ, ಹೋಗಿ ಅದನ್ನೇ ಹೇಳ್ಬಿಡ್ತಾರೆ. ಅದಕ್ಕೆ ಹಾಕ್ಬೇಕು. ಏಳು ಸುಮ್ಮನಿರು. ಏಳು ಅಂತಲೇ ಮಾತಾಡ್ತೀನಿ. ಏಳು ನನ್ನ ಅಯ್ಯಂದಿ ಶಾಪ ತೊಟ್ಟೆ ತನಗೆ ಅಂತೇಳಿ ನಾನು ಮಾತಾಡ್ತೀನಿ. ಯಾರನ್ನ ತಗೊಂಡೋಗಿ ಏಳು ನಾನಂತೂ ಮಾತಾಡ್ಸಲ್ಲ ಅಂತ ಗೊತ್ತಲ್ಲ. ಅದಕ್ಕೆ ಯಾರಾದರೂ ತಗೊಂಡೋಗಿ ಹೇಳಿದ್ರೇ ವಾಸಿ ಅವ್ರಿಗೆ ಗೊತ್ತಾಗಬೇಕಂದ್ರೆ ಯಾರಾದರೂ ಹೇಳಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಅನಿಲಂಗೆ ನನಗೆ ಅನ್ಸಿದ್ದು ಶಾಪ ತಟ್ಟೈತೆ. ಅದಕ್ಕೆ ಇವತ್ತು ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟವನು. ಇನ್ಮೇಲೆ ಅವ್ನಿಗೆ ಅದೇ ಗತಿ. ಇನ್ಮೇಲೆ ನನ್ನ ಅಯ್ಯನ್ಸಿದ್ನಲ್ಲ ಆದರೆ 2 ಅನುಭವಿಸ್ತಾನೆ ಅವನು. ನನಗೆ ಅಷ್ಟಷ್ಟು ಅಯ್ಯನ್ಸಿಲ್ಲ ಅವನು. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ, ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನೋಡ್ತಾ ಇರಿ, ನೆನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.